ನಿಮ್ದು ಹೇರಿಗಾಗ್ಲಿ ಫೇಸಿಗಾಗ್ಲಿ ಕೆಲಸ ಇರುತ್ತೆ. ಶಿಬಾಲಿ ಫೋಕಸ್. ಶಿಬಾರಿ ಶೆಟ್ಟಿ. Hi, hello, namaste everyone. I'm Shibari Shetty. Welcome back to my YouTube channel. ಸೊ ಬೆಳಗ್ಗೆ ಬೇಗ ಅಂದರೆ ಬೇಗ ಏನಿಲ್ಲ, 9:30 ಅದು ಬೇಗನೆ ಗೈಸ್. ತುಂಬ ಬೇಗ ಎದ್ಬಿಟ್ಟೆ, ನಿದ್ದೆ ಬರಲ್ಲ ಈಗ ಸ್ವಲ್ಪ ಈ ವೀಕ್ ಹುಷಾರು ಇರಲಿಲ್ಲ, ಸೊ ಅದಕ್ಕೆ ಮೇ ಬಿ ಐ ಕುಡಂಟ್ ಸ್ಲೀಪ್. ಮತ್ತು ಏನಂದರೆ ಇವತ್ತು ಸಂಡೇ. ನಾನು ಹೋದ್ವಾಗ್ಲೂ ವ್ಲಾಗಲ್ಲಿ ಸಹ ಸಂಡೇ, ಇವತ್ತು ಸಂಡೇ ಎಲ್ಲ ಸಂಡೇ ಯಾಕಂದರೆ ರಜೆ ಇಲ್ಲ ಅದು ಬಿಡಿ, ಸಾರಿ ಎಂತ ಹೇಳಿಕ್ಕಿದ್ದೆ, ರಜೆ ಅಲ್ಲ ಗೈಸ್, ಕೆಲಸ ಇರುತ್ತೆ, ವ್ಲಾಗ್ ಮಾಡ್ಲಿಕ್ಕೆ ಟೈಮ್ ಇರಲ್ಲ. ಇವತ್ತು ಸಂಡೇ ಆದ್ರಿಂದ ಒಂದು ಚಿಕ್ಕ ವ್ಲಾಗ್ ಮಾಡುವ ಅಂತ. ಏನು ವ್ಲಾಗ್ ಮಾಡ್ತಿದ್ದೀನಿ ಗೊತ್ತಿಲ್ಲ, ಜಸ್ಟ್ ಒಂದು ರ್ಯಾಂಡಮ್ ವ್ಲಾಗ್ ಥರ. ಸೊ ಡೇ ಇನ್ ಮೈ ಲೈಫ್ ಥರ ಒಂದು ಸಂಡೇ ಮೂಮೆಂಟ್ಸ್ ಒಂದು ಏನಾದರೂ ಮಾಡುವ ಅಂತ. ಏನಿಲ್ಲ, ಇವತ್ತು ಹೊರಗಡೆ ಹೋಗೋದು ಬೇಡ ಅಂತ, ರೂಮಲ್ಲೇ ಇರಬೇಕು ಅಂತ ಅನಿಸ್ತು. ಮೊನ್ನೆಯಿಂದ ರೂಮಲ್ಲೇ ಇದ್ದೀನಿ, ಬಟ್ ಏನು ಹೊರಗಡೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ತುಂಬ ಕೋಲ್ಡು ಇವತ್ತು. ಗೊತ್ತಿಲ್ಲ, ಒಬ್ಬಳೇ ಹೋದರೆ ಹೋಗ್ಬೋದು. ನಾನು ಜಾಸ್ತಿ ಒಬ್ಬೊಬ್ಬಳೇ ಟೆಂಪಲಿಗೆಲ್ಲ ಹೋಗೋದು ಜಾಸ್ತಿ ಗೈಸ್. ಟೆಂಪಲಿಗೆ ಮತ್ತು ಏನೋ ತರಲಿಕ್ಕಿದ್ರೆ ಹೋಗೋದು ಜಾಸ್ತಿ, ಹೋಗ್ತೀನಿ ಇಲ್ಲ ಅನ್ನೋಲ್ಲ, ಬಟ್ ಇಲ್ಲೇ ಹತ್ರದಲ್ಲಿ ಏನಾದರೂ ಹೋಗಿ ಬಿಡ್ತೀನಿ ಅಷ್ಟೇ. ತಲೆಗೆ ಫುಲ್ಲು ಎಣ್ಣೆ ಹಚ್ಕೊಂಡು ಕೂತಿದ್ದೀನಿ ಇವತ್ತು. ಫುಲ್ ತಲೆ ಕ್ಲೀನ್ಸಿ, ಐ ಮೀನ್ ಹೇರ್ ವಾಶ್ ಮಾಡಬೇಕು ಅಂತ. ಫುಲ್ ಹೇರ್ ಫಾಲ್ ಆಗಿಬಿಟ್ಟಿದೆ ಇಲ್ಲಿಗೆ ಬಂದ ಗೊತ್ತಿಲ್ಲ, ಬಟ್ ಮೇ ಬಿ ನಾನು ಶ್ಯಾಂಪು ಒಂದು ಚೇಂಜ್ ಮಾಡಿದೆ, ಅದರಿಂದ ಪುನಃ ಹೇರ್ ಫಾಲ್ ಆಗಿಬಿಟ್ಟು. ಸೊ ನಾನು ಪುನಃ ನಂದು ಓಲ್ಡ್ ಶ್ಯಾಂಪುಗೆ ಹೋದೆ, ಬೈ ಮಾಡಿದೆ ಅದನ್ನೇ. ಸೊ ಮತ್ತೆ ಅಂದೆ ಹುಷಾರಿಲ್ಲ ಅಂದೆ ಅಲ್ವಾ ಗೈಸ್. ಸೊ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಹೇಳ್ತೀನಿ, ಎಲ್ಲ ಪ್ರಾಬ್ಲಮ್ಗೂ. ನಿಮ್ಮ ಕೈಯಿಂದ ಎಷ್ಟು ನೀರು ಕುಡಿಲಿಕ್ಕೆ ಆಗುತ್ತೆ ನೋಡಿ, ಅಷ್ಟು ನೀರು ಕುಡೀರಿ. ಅದಕ್ಕಿಂತ ಜಾಸ್ತಿ ಕುಡಿದು ಬಿಡಿ, ಅಷ್ಟು ಒಳ್ಳೆಯದು ನಿಮ್ಮದು ಹೇರಿಗಾಗಲಿ ಫೇಸಿಗಾಗಲಿ, ನಿಮ್ಮದು ಇಡೀ ಬಾಡಿ. ಕ್ಲೀನ್ ಮಾಡಿಕ್ ಬಂದರು, ಬಟ್ ಯಾವಾಗಲೂ ಸಂಡೇ ಏನು ಮಾಡ್ತೀವಿ ಅಂದರೆ, ಅವರು ಬರ್ತಾರೆ 10 ಗಂಟೆಗೆ ಬೆಲ್ ಹೊಡಿತಾರೆ, ಬಟ್ ನಾವು ಹೇಳ್ತೀವಿ ಬೇಡ ಇವತ್ತು ನಾವೇ ಕ್ಲೀನ್ ಮಾಡ್ತೀವಿ. ಯಾಕಂದರೆ ಒಂದು ರೀಸನ್ ಏನು ಬಂದು, ಲೈಟ್ ಆನ್ ಮಾಡಿ ಫ್ಯಾನ್ ಆಫ್ ಮಾಡಿಕೊಂಡು ಕ್ಲೀನ್ ಮಾಡ್ತಾರೆ. ಸೊ ನಮ್ಗೆ ಎಚ್ಚರ ಆಗಿಬಿಡುತ್ತೆ ಅದು. ಮತ್ತೆ ನಾವೇ ಸ್ವಲ್ಪ ಡೀಪ್ ಕ್ಲೀನ್ ಮಾಡುವ ಅಂತ, ಅವರು ಮೇಲೆ ಅಷ್ಟೇ ಫ್ಲೋರ್ ಕುಡಿಸ್ಕೊಂಡು ಹೋಗ್ತಾರೆ ಅಷ್ಟೆ. ಸೊ ಇವತ್ತು ನಾನೇ ಕ್ಲೀನ್ ಮಾಡ್ತೀನಿ ಅಂತ. ಮಮ್ಮಿ ಹೇರ್ ಆಯಿಲ್ ಮಾಡ್ಕೊಂಡು ಕಳಿಸಿದ್ದಾರೆ, ಸೊ ಅದರಿಂದ ಅದು ಹಾಕ್ಕೊಂಡು ಇವತ್ತು ನೋಡುವ, ಟ್ರೈ ಮಾಡುವ. ಲೈಕ್ ಇದಕ್ಕಿಂತ ಮುಂಚೆ ಒಂದು ಮಾಡಿ ಕೊಟ್ಟಿದ್ರು, ಬಟ್ ನಾನು ಅದೇ ಹೇಳಿದ್ನಲ್ಲ, ಶ್ಯಾಂಪು ಚೇಂಜ್ ಮಾಡಿದೆ ಅಂತ. ಮೇ ಬಿ ಅದರಿಂದ ಏನಾದರೂ ಆಗಿದೆ ಅಂತ ನಂಗೆ ಅನಿಸುತ್ತೆ. ಸ್ವಲ್ಪ ಲಾಸ್ಟ್ ಆಗಿಬಿಡುತ್ತೆ. ಶಿಬಾಲಿ ಫೋಕಸ್. ಸೊ ಅದಕ್ಕೆ ಏನಂದರೆ, ಮಮ್ಮಿಗೆ ಒಂದು ವಿಡಿಯೋ ಕಳಿಸಿದೆ ಈ ಥರ ಮಾಡಿ ಅಂತ. ಸೊ ಅದಕ್ಕೆ ಪುನಃ ಒಂದು ಪಾಪ ಮಾಡಿ ಕಳಿಸಿದ್ದಾರೆ, ಅದನ್ನು ಹಾಕ್ಕೊಂಡು ಈಗ ಸ್ನಾನ ಮಾಡಬೇಕು. ಅದು ಒಳ್ಳೆ ಆದರೆ ನಂಗೆ ಗುಡ್ ರಿಸಲ್ಟ್ ಬಂದರೆ ನಿಮ್ಮ ಜೊತೆ ಸಹ ಶೇರ್ ಮಾಡ್ತೀನಿ ನಾನು ಹೆಂಗಿದೆ ಅಂತ. ಸೊ ಇವತ್ತು ಏನೆಲ್ಲ ಆಗುತ್ತೆ ಎಲ್ಲ ಶೇರ್ ಮಾಡ್ತೀನಿ. ನನ್ನ ವಾಯ್ಸ್ ಡಬಲ್ ಕೇಳಿಸ್ತಾ ಇರ್ಬೋದು, ಯಾಕಂದರೆ ಹುಷಾರಿಲ್ಲ ನನಗೆ. ಫುಲ್ ಕೋಲ್ಡ್ ಮತ್ತು ಥ್ರೋಟ್ ಪೇನ್ ಮತ್ತು ಕಫ್ ಎಲ್ಲ ಇದೆ. ಸೊ ಆದಷ್ಟು ಬ್ಯಾಂಗ್ಳೂರಲ್ಲ, ಎಲ್ಲ ಕಡೆ ಎಲ್ಲರೂ ಬಿಸಿ ನೀರು ಕುಡೀರಿ. ಬಿಸಿ ನೀರು ನಾನು ಕುಡಿಯಲ್ಲ, ಉದಾಸೀನ ಆಗುತ್ತೆ, ಪುನಃ ಅದು ಬಿಸಿ ಮಾಡಬೇಕು, ಅದು ಚಪ್ಪೆ ಆಗೋ ತನಕ ಪುನಃ ಕಾಯಬೇಕು ಅಂತ. ಬಟ್ ಕುಡೀರಿ, ಟ್ರೈ ಮಾಡಿ ಕುಡಿಲಿಕ್ಕೆ, ಎಷ್ಟು ಕುಡಿಲಿಕ್ಕೆ ಆಗುತ್ತೆ ಅಷ್ಟು ಕುಡೀರಿ. ಬಟ್ ನೀರು ಕುಡೀರಿ, ಎಲ್ಲರೂ ಹೇಳ್ತೀನಿ ನೀರು ಕುಡೀರಿ. ಎಷ್ಟು ನೀರು ಕುಡಿತೀರಾ ಅಷ್ಟು ನಿಮ್ಮ ಫೇಸಿಗೆ ಸಹ ಒಳ್ಳೆಯದು. ಗರ್ಲ್ಸ್ ಎಲ್ಲ, ಈಗ ಬಾಯ್ಸ್ ಫುಲ್ ಸ್ಕಿನ್ ಕೇರ್ ಎಲ್ಲ ಬಾಯ್ಸ್ನ ಮಾಡ್ತಾರೆ. ಸೊ ಎಲ್ರಿಗೂ ನೀರು ತುಂಬ ಬೇಕೇ ಬೇಕು, ಕುಡೀರಿ, ಕುಡಿತಾ. ಸೊ ನೋಡ್ತೀನಿ ಇವಾಗ ಕೆಲಸ ಮಾಡಬೇಕು. ಲೆಟ್ಸ್ ಸ್ಟಾರ್ಟ್.
ಮಿಸ್ ಮ್ಯಾಚ್ ಮಾಡ್ತಾ ಇದ್ದೀನಿ. ಬೆಳಕು ಬರಲಿ ಅಂತ ನಾನು ಓಪನ್ ಮಾಡಿದೆ, ತುಂಬ ಜಾಸ್ತಿ ಬೆಳಕು. ಸೇ ಹಾಯ್. ಸೊ ದಿಸ್ ಇಸ್ ದ ಮಿನ್ನು ಗೈಸ್, ನಾನು ಹೈದರಾಬಾದಿಂದ ತಂದಿದ್ದು. ಶೀಸ್ ಮಿನ್ನು. ಸೇ ಹಾಯ್ ಟು ಮಿನ್ನು. ಹಲೋ. ಅಷ್ಟೇ. ಬಿಸಿಲು. ಸೊ ಎಲ್ಲ ಹೇರ್ ವಾಶ್ ಎಲ್ಲ ಮಾಡಿ ಚೆನ್ನಾಗಿ ಹಾಕೊಂಡು ಬಂದೆ ಸ್ವಲ್ಪ. ಮತ್ತೆ ಕಟ್ಟಾದರೆ ಅಲ್ಲಿ ಟೈಮ್ಸಲ್ಲಿ ಕಟ್ಟಾದರೆ ವಾಟ್ಸ್ ಲಾಟ್ ಆ್ಯಕ್ಚುಲಿ. ಎಸ್ ಗೈಸ್, ಸ್ನಾನ ಎಲ್ಲ ಮಾಡಿಕೊಂಡು ಸ್ವಲ್ಪ ಸ್ಕಿನ್ ಕೇರ್ ಮಾಡಿ ಸ್ವಲ್ಪ ದೇವರಿಗೆಲ್ಲ ಇದು ಮಾಡಿ ಪೂಜೆ ಮಾಡಿ ಸ್ವಲ್ಪ ನೇಲ್ ಕಟ್ ಮಾಡಿದೆ. ತುಂಬ ಉದ್ದ ಬೆಳೆದಿತ್ತು, ಟೈಮ್ ಇರಲಿಲ್ಲ ಕಟ್ ಮಾಡಲಿಕ್ಕಾಗಲಿ ಅಥವಾ ಹೇರ್ ಅಂತೆ ನೇಲ್ ಪಿನ್ ಚೇಂಜ್ ಮಾಡಲಿಕ್ಕೆ. ಸೊ ಕಟ್ ಮಾಡಿ ನೇಲ್ ಪಿನ್ ಹಾಕಿದೆ. ಈಗ ಬಟ್ಟೆ ಒಣಗಿಸ್ಬೇಕು. ನಾನು ಬಟ್ಟೆ ಒಣಗಿಸಿ ಬರಬೇಕಿತ್ತು, ಬಟ್ ನಂಗೆ ಮರೆತು ಹಾಕ್ಬಿಟ್ಟು ಒಂದು ಫ್ಲೋಲ್ಲಿ ಹಾಕ್ಕೊಂಡು ಹೋಗ್ಬಿಟ್ಟೆ. ಆ್ಯಂಡ್ ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಈಗ ಊಟನೇ ಮಾಡಬೇಕು. ಅದು ಬೇರೆ ದಾಲ್ ತಿಂದು ಡೈಲಿ ತಿಂದು ಸಾಕಾಯಿತು. ಏನು ಮಾಡೋದು. ಮೊದಲು ಮನೇಲಿರುವಾಗ ದಾಲ್ ಅಂದರೆ ನನ್ನ ಫೇವ್ರೆಟ್. ಎಷ್ಟು ಸಲ ಮಾಡಿದ್ರು ಮಮ್ಮಿ ಮಾಡಿದ್ದು ತಿಂತಾಯಿದ್ದೆ. ಬೌಲಲ್ಲಿ ಹಾಕ್ಕೊಂಡು ತಿನ್ನೋದು, ಲೋಟದಲ್ಲಿ ಹಾಕ್ಕೊಂಡು ಸಪ್ರೇಟ್ ಊಟ ಮಾಡ್ಕೊಂಡು ಸಪ್ರೇಟ್ ಕೂಡ ಅದನ್ನು ಬಿಸಿ ಕುಡಿತಾ ಇರುವಾಗ ಸಖತ್ತಾಗ್ತಿತ್ತು. ಇಲ್ಲಿ ಬಂದಮೇಲೆ ದಾಲ್ ಅಂದರೆ ಇಷ್ಟವಿಲ್ಲ. ಅದು ಆಫ್ಟರ್ನೂನ್ ಆಫೀಸಿಂದ ಲಂಚಿಗೆ ಬರ್ತೀನಲ್ವ, ಆವಾಗ ದಾಲ್ ನೋಡುವಾಗ ಇಡೀ ಮೂಡ್ ಆಫ್ ಆಗುತ್ತೆ. ನೈಟ್ ಸಹ ಅದು. ಬಟ್ ಏನು ಮಾಡೋದು, ಜಾಸ್ತಿ ಹೊರಗಡೆಯಿಂದ ಆರ್ಡರ್ ಮಾಡಲಿಕ್ಕೂ ಆಗಲ್ಲ. ಇವತ್ತು ನೋಡಬೇಕು, ಲಂಚ್ ಮಾಡಿಲ್ಲ, ಸಂಡೇ ಅಲ್ವಾ, ಏನಾದರೂ ಆರ್ಡರ್ ಮಾಡಬೇಕು ಅಂತ ಇದ್ದೀನಿ. ಬಟ್ ವಿಲ್ ಸಿ. ಆ್ಯಂಡ್ ಕೂದಲು ನೋಡಿ, ಇನ್ನು ಸ್ವಲ್ಪ ಕೂದಲಿದೆ. ಉದುರಿ ಹೇರ್ ಫಾಲ್ ಆಗಿ ಎಲ್ಲ ಸ್ವಲ್ಪ ಉಳಿದ್ಬಿಟ್ಟಿದೆ ಅಷ್ಟೆ. ಬಟ್ಟೆ ಎಲ್ಲ ಒಣಗಿಸಿ ಬಂದೆ. ಅದು ಮತ್ತು ನನ್ನ ಪಿಲ್ಲೋ ಕವರ್ ಸಿಗಲೇ ಇಲ್ಲ. ಅದು ಎಲ್ಲಿದೆ ಅಂತ ಗೊತ್ತಿಲ್ಲ, ನನ್ನ ರೂಮಲ್ಲೇ ಇರಬೇಕಾ ಅದೇ ಗೊತ್ತಿಲ್ಲ. ಮತ್ತು ಮೊನ್ನೆ ಹಾಕಿದ ಬಟ್ಟೆ ಎಲ್ಲ ತಗೊಂಬಂದೆ. ಇನ್ನೇನಾದರೂ ಊಟ ಮಾಡಬೇಕು. ಈಗಷ್ಟೇ ನನ್ನ ಪಾಪ ಕಾಲ್ ಮಾಡಿ ಕೇಳಿದೆ ತಿಂಡಿ ತಿಂದೆ ಅಂತ. ನಾನು ಹೌದು ಅಂದೆ, ಫ್ರೂಟ್ಸ್ ತಿಂದೆ ಅಂದೆ. ಆ್ಯಕ್ಚುಲಿ ನಾನು ತಿಂದಿಲ್ಲ. ಏನಾದರೂ ಈಗ ಆರ್ಡರ್ ಮಾಡ್ತೀನಿ. ನನಗೆ ದಾಲ್ ನೆನೆಸುವಾಗ ಬೇಡ ಅನಿಸುತ್ತೆ. ಸೊ ಐ ಶುಡ್ ಆರ್ಡರ್ ಸಮಥಿಂಗ್. ಎಸ್ ಗೈಸ್, ಈಗ ಊಟ ಮಾಡಿ ತಿಂಡಿ ಅಂತಿದ್ದೀನಿ. ಅದು ಬ್ರಂಚ್ ಥರನೇ ಆಗುತ್ತೆ. ಸ್ವಲ್ಪ ತಿಂದುಬಿಟ್ಟು ಮತ್ತು ಸ್ವಲ್ಪ ಬಿಗ್ ಬಾಸ್ ಏನಾದರೂ ನೋಡ್ಕೊಂಡು ಅಲ್ಲೇ ಮಲಗ್ತೀನಿ. ಯಾಕಂದರೆ ಇವತ್ತು ಸ್ವಲ್ಪ ಬೆಳಗ್ಗೆ ಬೇಗ ಎದ್ದುಬಿಟ್ಟಿದ್ದೀನಲ್ವ, ಅಷ್ಟೇ. ಇವತ್ತು ನಂದು ಸಂಡೇ ಇಷ್ಟೇ. ಬಟ್ ಏನಾದರೂ ಸ್ಪೆಷಲ್ ಏನಿಲ್ಲ ಗೈಸ್, ಸಿಂಪಲ್. ಏನಾದರೂ ನೆಕ್ಸ್ಟ್ ನೈಟ್ ಏನಾದರೂ ಆದರೆ ಇದರಲ್ಲಿ ಹಾಕಿಬಿಡ್ತೀನಿ ಈ ವ್ಲಾಗಲ್ಲೇ ಅಷ್ಟೇ ಅಂತ ಹೇಳ್ತೀನಿ. ಸೊ until then, keep watching, keep loving, and please do subscribe to my YouTube channel. And ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ಈ ಸಂಡೆಯ ಸಿಂಪಲ್ ವ್ಲಾಗನ್ನು ಮುಗಿಸ್ತೀನಿ. ಟೇಕ್ ಕೇರ್, ಸಿ ಯಾ, ಲವ್ ಯು.